ವೀಕ್ಷಕರೇ, ಕಳೆದ 1.5 ತಿಂಗಳಿಂದ ಸಂಪುಟ ವಿಸ್ತರಣೆಗಾಗಿ ಕಾದು ಕುಳಿತಿದ್ದ ಶಾಸಕರಿಗೆ ಮತ್ತೆ ಮತ್ತೆ ನಿರಾಸೆ ಆಗ್ತಾನೆ ಇದೆ. ಇವತ್ತು ಕೂಡ ಯಥಾವತ್ ಅದೇ ನಿರಾಸೆ ಮುಂದುವರೆದಿದೆ. ಈ ಬಾರಿ ಪಕ್ಕಾ ಕ್ಯಾಬಿನೆಟ್ ರೀಶಫಲ್ ಆಗೇ ಆಗುತ್ತೆ, ನಮಗೆ ಮಂತ್ರಿಗಿರಿ ಸಿಕ್ಕೇ ಸಿಗುತ್ತೆ ಅನ್ಕೊಂಡು ದೆಹಲಿ ಫ್ಲೈಟ್ ಹತ್ತಿದ ನಾಯಕರ ಸ್ಥಿತಿ ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತಾಗಿದೆ. ಬೆಳಿಗ್ಗೆಯಿಂದ ಸಾಲು ಸಾಲಾಗಿ ವರಿಷ್ಠರ ಜೊತೆ ಸಭೆ ಮಾಡಿದ ತ್ರಿಮೂರ್ತಿಗಳಿಗೆ ರಾಹುಲ್ ಗಾಂಧಿ ಭೇಟಿಯ ಭಾಗ್ಯ ಮಾತ್ರ ಸಿಕ್ಕಿದ್ದು ಸಂಪುಟ ವಿಸ್ತರಣೆ ಮತ್ತೆ ಮುಂದೂಡಿಕೆಯಾಗಿದೆ. ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಂದಿದ್ದ ಅದೊಂದು ಫೋನ್ ಕಾಲ್ ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಹಬ್ಬದ ಕಳೆಕಟ್ಟಿತ್ತು. ಇಂದು ರಾತ್ರಿ ನೀವು ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ದೆಹಲಿಗೆ ಬರಬೇಕೆಂಬ ಅದೊಂದು ಸಂದೇಶ ಸಂಪುಟ ವಿಸ್ತರಣೆಗಾಗಿ ಚಾತಕ ಪಕ್ಷಿಯಂತೆ ಕಾಯ್ತಿದ್ದ ಶಾಸಕರು, ಮಾಜಿ ಸಚಿವರು, ಎಂಎಲ್ಸಿಗಳ ಎದೆಯಲ್ಲಿ ಚಿಟ್ಟೆ ಹಾರಿದಂತೆ ಮಾಡಿತ್ತು. ಕೆಲ ಸಚಿವರಂತೂ ತ್ರಿಮೂರ್ತಿಗಳು ದೆಹಲಿಗೆ ಬರುವ ಮುನ್ನವೇ ಕರ್ನಾಟಕ ಭವನದಲ್ಲಿ ರೂಮ್ ಹಿಡಿದಿದ್ರು. ಆದರೆ ಈ ಸಂಭ್ರಮ ಕೇವಲ 24 ಗಂಟೆಯೊಳಗೆ ಕೊನೆಯಾಗಿದೆ. ಕ್ಯಾಬಿನೆಟ್ ರೀಶಫಲ್ ಮತ್ತೆ ಮುಂದೂಡಿಕೆಯಾಗಿದ್ದು ದೆಹಲಿ ಫ್ಲೈಟ್ ಹಿಡಿದಿದ್ದವರು ಮರಳಿ ಬೆಂಗಳೂರಿನ ಹಾದಿ ಕಂಡುಕೊಂಡಿದ್ದಾರೆ. ಡಿಕೆಶಿ ಸಂಪುಟ ವಿಸ್ತರಣೆಗೆ ಮತ್ತೆ ಎದುರಾಯ್ತ ವಿಘ್ನ. ಖರ್ಗೆ ಬೆಂಗಳೂರಿಗೆ, ಕ್ಯಾಬಿನೆಟ್ ಕಗ್ಗಂಟು ಮುಂದೂಡಿಕೆ. ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿರೋ ಡಿಕೆ ಶಿವಕುಮಾರ್ ಅವರ ಮುಂದಿರೋ ಅತಿದೊಡ್ಡ ಸವಾಲು ಅಂದ್ರೆ ಸಂಪುಟ ವಿಸ್ತರಣೆ. 2028ರ ವಿಧಾನಸಭಾ ಚುನಾವಣೆಯನ್ನ ಗುರಿಯಾಗಿಸಿಕೊಂಡು ಸುಭದ್ರವಾದ ಸರ್ಕಾರ ಕಟ್ಟಿಕೊಳ್ಳಬೇಕೆಂಬ ಕನಕಪುರ ಬಂಡೆಯ ಪ್ರಯತ್ನಕ್ಕೆ ಇನ್ನೂ ಫಲ ಸಿಕ್ಕಿಲ್ಲ. ಸಂಪುಟ ವಿಸ್ತರಣೆ ಮತ್ತೆ 2-3 ದಿನ ಮುಂದೂಡಿಕೆಯಾಗಿದೆ. ಸಭೆ ಇತ್ತು. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಯಾವಾಗ ಸೂಚನೆ ಕೊಡ್ತಾರೋ ಅವಾಗ ಬರ್ತೀವಿ. ತಾತ್ಕಾಲಿಕ ಅಂದ್ರೆ ಏನು, 1 ವಾರ 2 ವಾರ? ತಾತ್ಕಾಲಿಕ ಅಂದ್ರೆ 1 ವಾರ 2 ವಾರ ಅಲ್ಲ, 2 ವರ್ಷಕ್ಕೆ ಹೋಗ್ಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನ ಪ್ರಕ್ರಿಯೆ ಸಂಪೂರ್ಣವಾಗುತ್ತೆ. ನಿನ್ನೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ದೆಹಲಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದ್ದಂತೆ ಶಾಸಕರು ದಂಡಾಗಿ ದೆಹಲಿ ಯಾತ್ರೆ ಮಾಡಿದ್ರು. ಸೀನಿಯರ್ ಶಾಸಕರಾದ ಲಕ್ಷ್ಮಣ ಸವದಿ, ಅಶೋಕ್ ಪಟ್ಟಣ್, ವಿಜಯಾನಂದ್ ಕಾಶಪ್ಪನವರ್ ರಾತ್ರಿಯೇ ದೆಹಲಿ ವರಿಷ್ಠರ ದುಂಬಾಲು ಬಿದ್ದಿದ್ರು. ಗುಟ್ಟಿನ ಕೆಲವೊಂದು ಸಂಗತಿಗಳು ಹೊರಗಡೆ ಹಾಕಿ ಹೇಳಕ್ಕಾಗಲ್ಲ, ನೋಡೋಣ. ಬಟ್ ನಿಮ್ಮ ಜಿಲ್ಲೆಯಲ್ಲೇ ಕಾಂಪಿಟೇಷನ್ ಜಾಸ್ತಿ ಇದೆ. ಸಹಜವಾಗಿ ನಮ್ಮ ಜಿಲ್ಲೆ ದೊಡ್ಡದಿರೋದ್ರಿಂದ 18 ಕ್ಷೇತ್ರ ಇರೋದ್ರಿಂದ ಒಂದೊಂದು ಕಾಲಕ್ಕೆ 4-5 ನಮ್ಮ ಜಿಲ್ಲೆಯಲ್ಲಿ ಮಂತ್ರಿಗಳಾಗಿರ್ತಕ್ಕಂಥದ್ದು ಇದೆ. ಎಲ್ಲಾ ಕಾಂಪಿಟರ್ಸ್, ಬೆಳಗಾಂ ಜಿಲ್ಲೆ ಕಾಂಪಿಟರ್ಸ್ ಪೈಕಿ ನಾನೇ ಬಹಳ ಹಿರಿಯ. ಅಂಗನೊಳಕ್ ಹೋದ್ರೆ ರಾಜ್ಯದಾಗೆಲ್ಲ ಯಾರ ಮಂತ್ರಿಗಳು ಎಲ್ಲಾರ್ಕಿಂತ ನಾನೇ ಸೀನಿಯರ್ ಇದ್ದೀನಿ. ಅಂಗನೊಳಕ್ ಹೋದ್ರೆ ಇದು ಏನಾಗಿದೆ, ಈ ಜಾತಿ ಉಪಜಾತಿ ಬಂದು ನಾನು ಸ್ವಲ್ಪ ಮಂತ್ರಿ ಆಗ್ತಾ ಇಲ್ಲ. ನಾವು ಕಸರತ್ ಮಾಡಕ್ಕೆ ಬಂದಿದ್ದೀವಿ, ಪ್ರಯತ್ನ ಮಾಡೋದಕ್ಕೆ ನಾವು ಇಲ್ಲಿ ಆಗಮಿಸಿದ್ದೀವಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಂತ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾದಂಥ ಬಿಕೆ ಹರಿಪ್ರಸಾದ್ ಸಾಹೇಬರಿಗೆ, ಕೆಸಿ ವೇಣುಗೋಪಾಲ್ ಅವರಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಮನವಿ ಮಾಡಿಕೊಂಡಿದ್ದೀವಿ. ಇದು ಬೆಳಗ್ಗೆಯೂ ಕೆಲ ಶಾಸಕರ ದಂಡು ದೆಹಲಿ ದಂಡಯಾತ್ರೆ ಮಾಡಿತ್ತು. ಸಮುದಾಯ, ಜಿಲ್ಲಾ ಪ್ರಾತಿನಿಧ್ಯ, ಯುವಕರು, ಮಹಿಳಾ ಕೋಟ ಹೀಗೆ ಹಲವು ಹೆಸರಲ್ಲಿ ಮಂತ್ರಿ ಕುರ್ಚಿಗೆ ಶಾಸಕರು ಟವಲ್ ಹಾಕಿದ್ರು. ಈಗ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ನಾನು ಸುಮಾರು ದಿನಗಳಿಂದ ನನಗೊಂದು ಸಚಿವ ಸ್ಥಾನ ಕೊಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಲ್ಲಿ ಹೈಕಮಾಂಡ್ ಒತ್ತಾಯ ಮಾಡಿದ್ದೆ. ಹೋದ ಸಲ ವಿಸ್ತರಣೆ ಮಾಡುವಾಗ ನೆಕ್ಸ್ಟ್ ಹಾಫ್ ಇಯರ್ ಆದ್ಮೇಲೆ, ಹಾಫ್ ಟರ್ಮ್ ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಆ ಮಾತ್ಮೇಲೆ ನಾನು ಇವತ್ತು ನಾನು ಡೆಲ್ಲಿ ತೆರಳ್ತಾ ಇದ್ದೀನಿ. ಅಲ್ಲೇ ಯುವಕರಂತೆಲ್ಲ ಒಂದು ಮಾಡತಕ್ಕಂಥ ಕೆಲಸ, ಅದರ ಆಧಾರದ ಮೇಲೆ ಪಕ್ಷಕ್ಕೂ ಮುಂದಿನ ದಿನಗಳಲ್ಲಿ ಒಂದು ಸಂಘಟನೆ ಮಾಡೋದೊಂದು ದೃಷ್ಟಿಯಲ್ಲಿ ಇನ್ನೊಂದು ಸ್ವಲ್ಪ ಶಕ್ತಿ ತುಂಬಲೇ ಸಂಘಟನೆ ಮಾಡೋ ಉದ್ದೇಶದಲ್ಲಿ ಕೇಳ್ತಾರೆ. ಸಹಜವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ, ಏನ್ ನಿರ್ಧಾರ ಮಾಡುತ್ತೆ, ಯುವಕರಿಗೆ ಏನ್ ಕೊಡಬೇಕು, ಹಿರಿಯರಿಗೆ ಏನ್ ಕೊಡಬೇಕು, ಸಾಕಷ್ಟು ಪ್ರಾದೇಶಿಕವಾದಂತ ಒತ್ತಡಗಳು, ಜಾತಿ ಕಾಂಬಿನೇಷನ್ ಇವೆಲ್ಲ ಇರೋದ್ರಿಂದ ಹೈಕಮಾಂಡ್ ಎಲ್ಲ ತಗೊಂಡು ನೀರತ್ತಾಗಿ ಕೂತ್ಕೊಂಡು ಸೂಕ್ತವಾದಂತ ತೀರ್ಮಾನ ತಗೊಳುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೀವಿ. ಒಬ್ಬರಿಗೆ ಒಂದು ಅವಕಾಶ ಕೊಟ್ರೆ ಖಂಡಿತ ನನಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ಳೋದು. ಖಂಡಿತ ಮಹಿಳೆಯರಿಗೆ ಅದೇ ಈಗ ಏನು ನಾವು
ವಿಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಪಕ್ಷನ ಎಲ್ಲರೂ ನೋಡ್ತಾ ಇದ್ದಾರೆ. ಇನ್ನು ಇಂದು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ದೆಹಲಿ ನಾಯಕರನ್ನ ಭೇಟಿಯಾಗುವ ಮುನ್ನ ಪ್ರತ್ಯೇಕವಾಗಿ ತಮ್ಮ ಆಪ್ತರೊಂದಿಗೆ ಸಭೆ ನಡೆಸಿದ್ರು. ಮೊದಲು ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಜೊತೆ ಸಭೆ ನಡೆಸಿದ ತ್ರಿಮೂರ್ತಿಗಳು ಬಳಿಕ 3 ಪ್ರತ್ಯೇಕ ಪಟ್ಟಿಗಳೊಂದಿಗೆ 10 ಜನಪಥ್ನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು. ಸಭೆ ಬಳಿಕ ಪ್ರತಿಕ್ರಿಯೆ ನೀಡಲು ಶಿವಕುಮಾರ್ ಮತ್ತು ಸುರ್ಜೇವಾಲಾ ನಿರಾಕರಿಸಿದ್ದಾರೆ. ಎಐಸಿಸಿ ಬಾಸ್ ಮಲ್ಲಿಕಾರ್ಜುನ ಖರ್ಗೆ ಅವರು ತುರ್ತು ಕಾರಣದಿಂದ ಬೆಂಗಳೂರಿಗೆ ಇಂದು ಮಧ್ಯಾಹ್ನವೇ ವಾಪಸ್ ಆಗಿದ್ದು ಸಿಎಂ, ಮಾಜಿ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿಲ್ಲ. ಹೀಗಾಗಿ ಸಂಪುಟ ವಿಸ್ತರಣೆ ಮುಂದೂಡಿಕೆಯಾಗಿದ್ದು ಮಂತ್ರಿಯಾಗೋ ಕನಸಿನೊಂದಿಗೆ ದೆಹಲಿಗೆ ಹೋಗಿದ್ದ ಶಾಸಕರು ನಿರಾಸೆಯಿಂದ ಬೆಂಗಳೂರು ಹಾದಿ ಹಿಡಿದಿದ್ದಾರೆ.